ಹಾಯ್ ಆಲ್, ಇದು ಸ್ಯಾಟರ್ಡೆ ಮಾರ್ನಿಂಗ್ ವ್ಲಾಗ್. ಇವತ್ತು ದಾಳಿಂಬೆ, ಕ್ಯಾರೆಟ್, ನೆಲ್ಲಿಕಾಯಿ, ಶುಂಠಿ, ಮೆಣಸು ಹಾಕೊಂಡು ಒಂದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ತಿಂಡಿಗೆ ಕ್ಯಾರೆಟ್ ಪರೋಟ, ಕಡಾಯಿ ಮಶ್ರೂಮ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ, ಅರಿಶಿನದ ಪುಡಿ, ಉಪ್ಪು, ಚಿಲ್ಲಿ ಪೌಡರ್ನ ಹಾಕೊಂಡು ಸ್ಟಫಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಡಾಯಿ ಪನ್ನೀರ್ಗೆ ಎಣ್ಣೆ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಈರುಳ್ಳಿ, ಟೊಮೊಟೊನ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ರುಬ್ಬಿ ಎತ್ತಿಟ್ಕೊಳ್ತಿದ್ದೀನಿ. ಇವಾಗ ಕಡಾಯಿಗೆ ಎಣ್ಣೆ, ಮಶ್ರೂಮ್, ಕ್ಯಾಪ್ಸಿಕಮ್, ಈರುಳ್ಳಿ, ಅರಿಶಿನದ ಪುಡಿ, ಉಪ್ಪು ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಅದೇ ಕಡಾಯಿಗೆ ಎಣ್ಣೆ, ಚಕ್ಕೆ, ಲವಂಗ, ಪಲಾವ್ ಎಲೆ, ರುಬ್ಬಿರೋ ಮಸಾಲ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಉಪ್ಪು, ನೀರು ಹಾಕಿ ಒಂದು 15 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಅದು ಬೆಂದಮೇಲೆ ಗೋಡಂಬಿ ಪೇಸ್ಟ್ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನ ಸೇರಿಸ್ಕೊಂಡ್ರೆ ಕಡಾಯಿ ಪನ್ನೀರ್ ರೆಡಿಯಾಗಿ ಹೋಗ್ಬಿಡತ್ತೆ. ಹಾಗೆ ನನಗೆ ಬ್ರೋಕ್ಲಿ ಸ್ಯಾಲೆಡ್ ಮತ್ತು ಡ್ರೆಸ್ಸಿಂಗ್ ಮಾಡ್ಕೊಂಡು ಬಿಡೋಣ ಅಂತ ಒಂದು ಜಾರ್ಗೆ ಶುಂಠಿ, ಮೆಣಸಿನ್ಕಾಯಿ, ನೆಲ್ಲಿಕಾಯಿ, ಆಮ್ಚೂರ್ ಪೌಡರ್, ಉಪ್ಪು, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಬೌಲ್ಗೆ ಸ್ಟೀಮ್ ಮಾಡ್ಕೊಂಡಿರೋ ಬ್ರೋಕ್ಲಿ, ಜೋಳ, ಗೆಣಸು, ಹಸಿ ತರಕಾರಿ, ಡ್ರೆಸ್ಸಿಂಗ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಬ್ರೋಕ್ಲಿ ಸ್ಯಾಲೆಡ್ ರೆಡಿ